ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಗೃಹ ಸಚಿವರಿಂದ ಗೃಹ ಭಾಗ್ಯ. ಪೌರ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರದಿಂದ 6 ಲಕ್ಷ, ಪಟ್ಟಣ ಪಂಚಾಯಿತಿಯಿಂದ 1 ಲಕ್ಷ, ಒಟ್ಟು 7 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಸುಂದರ ಮನೆಗಳನ್ನು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಗೃಹ ಪ್ರವೇಶ ಮಾಡಿದರು. ಕೊರಟಗೆರೆ ಪಟ್ಟಣದ ತುಂಬಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮೀಣ ಹಳ್ಳಿ ಸಮೀಪ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆಂದು ನಿರ್ಮಾಣವಾಗಿದ್ದ 13 ನೂತನ ಮನೆಗಳನ್ನು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಉದ್ಘಾಟನೆ ಮಾಡಿ ಪೌರ ಕಾರ್ಮಿಕರಿಗೆ ಮನೆಯ ಕೀ ನೀಡುವ ಮೂಲಕ ಶುಭ ಹಾರೈಸಿದರು. ನಂತರ ಮಾತನಾಡಿದ ಅವರು, ಕೊರಟಗೆರೆ ಸಾರ್ವಜನಿಕರಿಗೆ ಬಹಳಷ್ಟು ದಿನಗಳಿಂದ ಒಂದು ಮಾತನ್ನ ಹೇಳಿದ್ದೆ, ಅದು ಈಗ ನೆರವೇರಿದೆ ಎಂದು ಗುಡ್ ನ್ಯೂಸ್ ಕೊಟ್ಟರು. ಇನ್ನು ಮುಂದೆ ಕೊರಟಗೆರೆ ಪಂಚಾಯಿತಿ ಪುರಸಭೆಯಾಗಿ ಬದಲಾವಣೆ ಆಗಲಿದೆ. ಬರುವ 2026 ಏಪ್ರಿಲ್ನಲ್ಲಿ ಪುರಸಭೆ ಚುನಾವಣೆಗೆ ಸಕಲ ಸಿದ್ಧತೆ ಆಗಬಹುದು ಎಂದು ಮುನ್ನುಡಿ ಬರೆದರು. ಕೊರಟಗೆರೆ ಕ್ಷೇತ್ರ ಇನ್ನು ಮುಂದೆ ಬಹಳಷ್ಟು ಅಭಿವೃದ್ಧಿ ಹೊಂದಲಿದೆ ಎಂದು ಭವಿಷ್ಯ ನುಡಿದರು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಎಂದು ತಿಳಿಸಿದರು. ಪುರಸಭೆಯನ್ನ ಮಾಡಿಕೊಡಿ, ಮುನ್ಸಿಪಾಲಿಟಿ ಮಾಡಿಕೊಡಿ ಅಂತ ಹೇಳಿ ಬಹಳ ಜನ ಕೇಳ್ತೀವಿ. ಮೈನೂರು ಆಗ್ಬೋದು, ನಂದೀಶ ಆಗ್ಬೋದು, ನಾರಾಯಣ ಆಗ್ಬೋದು, ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಅಧ್ಯಕ್ಷರಲ್ಲಿ ಏನಮ್ಮ ಒತ್ತಾಯ ನೀನು ಕೇಳಿದ್ದಲ್ಲ, ಅದರಿಂದ ನೀವೆಲ್ಲ ಏನು ಕೇಳ್ತಾ ಇದ್ರಿ, ಇವತ್ತು ಪುರಸಭೆ ಆಗಿದೆ. ಮುಂದಿನ ದಿನಗಳಲ್ಲಿ ಪುರಸಭೆಗೂ ಕೂಡ ಚುನಾವಣೆ ಸದ್ಯದಲ್ಲೇ ಬರ್ತದೆ. ಆ ಚುನಾವಣೆನೂ ಕೂಡ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ಈ ರಾಜ್ಯದ ಎಲ್ಲ ಪುರಸಭೆಗಳಿಗೆ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆದ್ರಿಂದ ನಮ್ದು ಕೂಡ ಪುರಸಭೆ ಆಗಿರೋದ್ರಿಂದ ನಮ್ದು ಚುನಾವಣೆ ಬರುತ್ತೆ ಸದ್ಯದಲ್ಲಿ. ಹಾಗಾಗಿ ನಿಮಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟ್, ಸಿಇಒ ಪ್ರಭು, ತಹಶೀಲ್ದಾರ್ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧಿಕಾರಿ ಉಮೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ, ಸದಸ್ಯರಾದ ಎಡಿ ಭಾರತಿ, ಸಿದ್ದಮಲ್ಲಪ್ಪ, ಭಾಗ್ಯಮ್ಮ, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು.